ಕಲೆಗಳಲ್ಲಿ ಬಗೆ ಬಗೆಯ ಕಲೆ ಇದೆ. ಆದರೆ ಪ್ರತಿಭೆಯನ್ನ ಕಲೆ ಮತ್ತು ಶಿಲೆ ರೂಪದಂತೆ ಚಿತ್ರವನ್ನ ಬಿಡಿಸಿ ವಿಧ ವಿಧ ರೂಪದಲ್ಲಿ ಜನರ ಮುಂದೆ ಅವರ ಪ್ರತಿಭೆಯನ್ನ ತೋರಿಸಿದೆ ಇದೇ ನಮ್ಮ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ. ಇದು ಈಗ ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಹೊಸದಾಗಿ ಕೆಜಿಎಫ್ ಫೋಟೋಗ್ರಾಫರ್ ಅಂಡ್ ವಿಡಿಯೋಗ್ರಾಫರ್ ವೆಲ್ಫೇರ್ ಅಸೋಸಿಯೇಷನ್ ಕೆಜಿಎಫ್ನಲ್ಲಿ ನೂತನವಾಗಿ ಆರಂಭವಾಗುತ್ತಿರುವ ಸಂಘಕ್ಕೆ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪೊಲೀಸ್ ಇಲಾಖೆ ನವೀನ್ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ತ್ಯಾಗರಾಜ್, ಚಂದ್ರಶೇಖರ್, ಮೈದು ಬುಖಾರಿ ಇತರರು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಶುಭ ಕೋರಿದರು. ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲಾ ಫೋಟೋಗ್ರಾಫರ್ಸ್ಗೂ ಫೋಟೋಗ್ರಫಿ ಒಂದು ಅದ್ಭುತವಾದಂತಹ ಕಲೆ ಮತ್ತೆ ಅದ್ಭುತವಾದಂತಹ ವೃತ್ತಿ. ಎಲ್ಲರೂ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ಯಾಷನ್ಗೆ ಎಲ್ಲರೂ ಫೋಟೋಗ್ರಾಫರ್ಸ್ ಮಾಡೋದಕ್ಕೆ ಹೋಗ್ತಾರೆ. ವೈಲ್ಡ್ ಫೋಟೋಗ್ರಫಿ ಮಾಡ್ತಾರೆ, ಮತ್ತೆ ಬೇರೆ ಬೇರೆ ತರ ಅದೊಂದು ಫ್ಯಾಷನ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಬಟ್ ನೀವು ವೃತ್ತಿನೇ ಫೋಟೋಗ್ರಫಿ ಮಾಡ್ಕೊಂಡಿದ್ದೀರಾ. ಎಲ್ಲರ ಏನು ಮನುಷ್ಯನ ಸಂತೋಷದ ಜೀವನಗಳಲ್ಲಿ ಏನು ಜೀವನದಲ್ಲಿ ಆಗುವಂತಹ ಸಂತೋಷ ಕ್ಷಣಗಳನ್ನ ನೀವು ಸೆರೆ ಹಿಡಿತೀರಾ ಫೋಟೋಗ್ರಫಿ ಮುಖಾಂತರ. ಈ ವಯಸ್ಸಿನಲ್ಲಿ ಇವರು ಆರಕ್ಷಕ ಉಪನಿರೀಕ್ಷಕರಾಗಿರ್ತಕ್ಕಂಥದ್ದು ಬಹಳ ನಮ್ಮ ಕೆಜಿಎಫ್ಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅವರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನು ಘೋಷಿಸುತ್ತೇನೆ. ಈಗ ಸಂಘದ ವತಿಯಿಂದ ಐಡಿ ಕಾರ್ಡ್ಗಳನ್ನ ವಿತರಣೆ ಮಾಡಲಿದ್ದಾರೆ ಇವರು. ಹಾಗೆ ಹರಿಪ್ರಸಾದ್ ಟಿ ಅವರು ಕೂಡ ವೇದಿಕೆ ಮೇಲೆ ಬಂದು ಪರಿಚಯ ಮಾಡ್ಕೋಬೇಕಾಗಿ ನಾನು ಕೋರ್ತೇನೆ. ಹಾಗೆ ಸುರೇಶ್ ಬಾಬು ಬಿ ಅಧ್ಯಕ್ಷರು ಈ ಸಂಘದ ಅಧ್ಯಕ್ಷರಾಗಿದೆ, ಅವರು ಕೂಡ ಪರಿಚಯ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೋರ್ಕೊಳ್ತೇನೆ. ಹಾಗೆ ಜೈ ಬಾಬು ಪಿ ಅವರು ಕೂಡ ಹಿರಿಯರಿದ್ದಾರೆ, ಅವರು ಕೂಡ ಪರಿಚಯ ಮಾಡಿಕೊಡ್ಬೇಕಾಗಿ. ಹಾಗೆ ಕುಮಾರೇಶ್ ಸರ್ ಎ ವೈಸ್ ಪ್ರೆಸಿಡೆಂಟ್, ಇವರು ಕೂಡ ಪರಿಚಯ ಮಾಡ್ಕೋಬೇಕಾಗಿ. ಹಾಗೆ ನೂರ್ ಅಹಮದ್ ಬಿ ಅವರು ಕೂಡ ಜನರಲ್ ಸೆಕ್ರೆಟರಿ. ಚಪ್ಪಾಳೆ, ಯಾಕಂದ್ರೆ ನೀವೆಲ್ಲ ಸದಸ್ಯರಿದ್ದೀರಾ. ಈ ಸಂಘಕ್ಕೆ ಏನೇ ಕುಂದುಕೊರತೆಗಳು ಸಮಸ್ಯೆಗಳು ಬಂದಲ್ಲಿ ಇವರೇ ನಿಮ್ಮ ನಿವಾರಣೆ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಚಪ್ಪಾಳೆ ತಟ್ಟಿ. ಜೇಮ್ಸ್ ವಿಕ್ಟರ್ ಜೆ ಅವರು ಕೂಡ ಪರಿಚಯ ಮಾಡ್ಕೋಬೇಕಾಗಿ ಅವರು ಕೊಡ್ತೇನೆ. ಹಾಗೆ ನೂರ್ ಅಹಮದ್ ಸರ್ ಬಿ ಎಲ್ಲಿದ್ದರು ಪರಿಚಯ ಮಾಡ್ಕೊಳ್ಳಿ. ಮೋಹನ್ ರಾಜ್ ವಿ ಇವರು ಕೂಡ ಪರಿಚಯ ಮಾಡ್ಕೊಳ್ಬೇಕಾಗಿ ಅವರಲ್ಲಿ ಕೋರ್ತೇನೆ. ಇವರು ನಮ್ಮ ಪಿಚ್ಚಳ್ಳಿ ಅವರೇ, ನಮ್ಮ ಮನೆಯ ಪಕ್ಕದಲ್ಲೇ. ಹಾಗೆ ನೇಸಪಾಲನ್ ಕೆ ಇವರು ಕೂಡ ಖಂಡಿತವಾಗೂ ಪರಿಚಯ ಮಾಡ್ಕೊಳ್ಬೇಕಾಗಿ ನನ್ನಲ್ಲಿ ಕೋರ್ಕೊಳ್ತೇನೆ. ಸುಂದರ್ ಎಸ್ ದಯವಿಟ್ಟು ವೇದಿಕೆ ಮೇಲೆ ಪರಿಚಯ ಮಾಡ್ಕೊಳ್ಳಿ. ಜೇಮ್ಸ್ ವಿಕ್ಟರ್ ದಯವಿಟ್ಟು ಬನ್ನಿ ಸರ್. ಹಿರಿಯರಿದ್ದಾರೆ, ಇವರು ಕೂಡ ಮನಪೂರ್ವಕವಾಗಿ ಬಂದಿದ್ದಾರೆ, ಅವ್ರಿಗೂ ಪರಿಚಯ ಮಾಡಿಕೊಂಡು. ಎಲ್ಲ ಈ ಕೆಜಿಎಫ್ನ ನಾನಾ ಗ್ರಾಮಗಳಿಂದ ಗುಟ್ಟಳ್ಳಿ, ಬೇಟ್ಮಂಗ್ಲ, ಕ್ಯಾಸಂಬಳ್ಳಿ ವಿವಿಧ ಕ್ಷೇತ್ರಗಳಿಂದ ಅನುಭವಸ್ಥ ಛಾಯಾಗ್ರಾಹಕರು ಈ ಕಾರ್ಯಕ್ರಮಕ್ಕೆ ಮತ್ತು ಕಾರ್ಯಕ್ರಮದ ನೂತನ ಕಚೇರಿ ಉದ್ಘಾಟನೆಗೆ ತಾವೆಲ್ಲರೂ ಬಂದಿದ್ದೀರಾ. ತಾವೆಲ್ಲರಿಗೂ ನಾನು ಸ್ವಾಗತವನ್ನ ಬಯಸುತ್ತೇನೆ. ಈಗ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವ ಒಂದು ಮತ್ತೆ ಮೀಸೆ ಇಲ್ದಿರ ಕೂದಲು ಇಲ್ದಿರ ಮಾಡ್ಬೋದು. ಆ ಶಕ್ತಿ ಫೋಟೋಗ್ರಾಫರ್ ಒಬ್ಬರಿಗೆ ಇದೆ. ನಾವ್ಯಾವುದು ಎಲ್ಲೇ ಬೇರೆ ಕಡೆ ಹೋದಾಗ ಒಂದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಫೋಟೋ ತಗೊಂಡ್ಬಿಡ್ತೀವಿ. ಆ ಪ್ರಾಣಿನ ನೋಡೋದಿಲ್ಲ.
ಈ ಪುಣ್ಯಾತ್ಮ ಯಾರಪ್ಪ ಈ ಫೋಟೋ ತೆಗೆದಿದ್ದಾನೆ, ಇಷ್ಟೊಂದು ಚೆನ್ನಾಗಿ ತೆಗೆದಿದ್ದಾನೆ. ಅದು ನೀರಲ್ಲಿ ಹಾರ್ತಾ ಇರ್ತದೆ, ಮತ್ತೆ ಒಂದು ಬೇಟೆ ಆಡ್ತಾ ಇರ್ತದೆ. ಈ ಪುಣ್ಯಾತ್ಮ ಅಂತ ಅದು ಬೇಟೆ ಆಡೋದು ತಿನ್ನೋದು ಅದೆಲ್ಲ ಸೆಕೆಂಡ್ರಿ. ಬಟ್ ನಾವು ಮೊದಲು ಕೇಳೋದು ಅವನು ಅಲ್ಲಿ ಕೆಳಗಡೆ ನೋಡ್ತೀವಿ ಫೋಟೋ ಬೈ ಅಂತ ಫೋಟೋಗ್ರಾಫರ್. ಆ ಪುಣ್ಯಾತ್ಮ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ. ಆ ಪ್ರಾಣಿನ ಫೋಟೋ ತೆಗಿಬೇಕು. ನಾವು ಇದ್ರಲ್ಲಿ ನೋಡ್ತೀವಲ್ಲ ಈ ಚಾನಲ್ ಅಲ್ಲಿ, ಏನ್ ಚಾನಲ್ ಅದು, ಪ್ರಾಣಿಗಳ ಡಿಸ್ಕವರಿ ಚಾನಲ್ ಅಲ್ಲಿ, ಅದು ಸಾಮಾನ್ಯ ವಿಷಯ ಇಲ್ಲ. ಡಿಸ್ಕವರಿ ಚಾನಲ್ ಅಲ್ಲಿ ಫೋಟೋ ತೆಗೆಯೋದು. ತಾವು ಅದೇ ತರ ಒಳ್ಳೆ ಒಳ್ಳೆ ಫೋಟೋ ತೆಗಿತಾ ಇದ್ರೆ ತಮ್ಗೆ ಒಳ್ಳೆ ಹೆಸರು ಬರ್ತಾ. ಕೆಲವರು ಯಾಕೆ ನಾವು ಬೆಂಗಳೂರು ಫೋಟೋಗ್ರಾಫರ್ಸ್ ಕರೆಸ್ರಿ ಅಂತಾರೆ. ಫೋಟೋಗ್ರಾಫ್ ಅಲ್ಲೇನು ಅವ್ರ ಕೈಯಲ್ಲಿ ಅವ್ರದ್ದೊಂದು ಡೆಡಿಕೇಶನ್ ಇದೆ ಅಷ್ಟೇ. ಅವ್ರೊಂದು ದೊಡ್ಡ ಕ್ಯಾಮ್ರಾ ಇಟ್ಕೊಳ್ತಾರೆ, ದೊಡ್ಡ ಇದು ಮಾಡ್ತಾರೆ. திரு நம்முடைய அசோசியேஷனுடைய பிரசிடென்ட் பொருளாளர் திரு சுந்தர் அவர்கள் ரெஜிஸ்டர் பண்ணி பண்ற மாதிரி இருந்தாக்கா நாங்க வரோம்னு சொல்லிட்டு தான் நாங்க கேட்டது. சிலர்கிட்ட வந்து அட்மிஷன் ஃபீஸ் 1000 ரூபாய் கொடுக்குறாங்க. இன்னத்துக்கு 1000 ரூபாய் இன்னத்துக்கு கொடுக்குறோம், அப்புறம் கொடுக்கலாம், எப்படி நடக்குது பார்க்கலாம்.